Welcome back to Success Academy Jamkhandi. This is Ramesh Pujari, dear student. This is Ramesh Pujari. Am I audible, dear students? Am I audible or not? ಪ್ರತಿದಿನ ಬೆಳಗ್ಗೆ ಈ ರೀತಿಯಾದಂಥ ಅಡ್ವಾನ್ಸ್ ಟ್ರಾನ್ಸ್ಲೇಷನ್ ಕ್ಲಾಸ್ ಇರುತ್ತೆ. ಸೊ ಯಾರ್ಯಾರು ನಮ್ಮ ಪೇಡ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ಎಲ್ಲರಿಗೂ ಸ್ವಾಗತ. ಬನ್ನಿ. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಿಮಗೋಸ್ಕರ ಒಂದು ಯುನಿಕ್ ಆದಂಥ ಪ್ಯಾರಾಗ್ರಾಫನ್ನು ತೊಗೊಂಬಂದಿದ್ದೀನಿ. ನೋಡೋಣ ಎಷ್ಟು ಜನ ನೀವು ಸಾಲ್ವ್ ಮಾಡ್ತೀರಾ. ನೋಡಿ, ನೀವೇನಾದರೂ ರೆಕಾರ್ಡೆಡ್ ಕ್ಲಾಸ್ ನೋಡ್ತಾ ಇದ್ದರೆ ಪಾಸ್ ಮಾಡಿ ಟ್ರೈ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳಿ. ಸೊ PUC 12th 99 ರೂಪೀಸ್ದಲ್ಲಿ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಈಗಾಗಲೇ 270ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ GPS ಟೆಸ್ಟ್ ಸೆಲೆಕ್ಟ್ ಆಗಿದ್ದಾರೆ. ಸೊ ನೀವೇನಾದರೂ PSIದ ಕೋಚಿಂಗನ್ನು ಜಾಯ್ನ್ ಆಗಬೇಕಂತ ಇದ್ದರೆ ನಮ್ಮಲ್ಲಿ PSI ಪೇಪರ್ 1ಗೆ ಕಂಪ್ಲೀಟ್ ಎಸ್ಸೆ ಪ್ರಿಸೆ ಎಸ್ಸೆಗಳನ್ನು ಹೇಳ್ಕೊಡ್ಲಾಗುತ್ತೆ. 699 ರೂಪೀಸ್ದಲ್ಲಿ ಮುಂಬರುವಂಥ ಈ 3 ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ತಿಳಿತಾರೆ? ಹಾಂ, ಇವತ್ತಿನ ಪ್ಯಾರಾಗ್ರಾಫ್ ಇಲ್ಲಿದೆ ನೋಡಿ. ಹೌ ವಂಡರ್ಫುಲ್ ಇಟ್ ಈಸ್ ಟು ವಾಚ್ ದ ಸ್ಕೈ ಆಫ್ಟರ್ ಸನ್ಸೆಟ್. One would first notice one or bright dots shining in the sky. Soon you would see the number increasing. You cannot count them anymore. The whole sky is filled with tiny shining objects. ಈಗ ಒಂದು ಪ್ಯಾರಾಗ್ರಾಫ್ ಇದೆ. ನಾನೆಲ್ಲ ಓದ್ತಾ ಕೂತ್ರೆ ನಿಮಗೆ ಬೇಸರ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಈಗ ಸದಾ ಫಾಸ್ಟ್ ಬೇಕಾಗಿದೆ. ಆಯ್ತಾರೆ? ಎಲ್ಲರಿಗೂ ಎಕ್ದಮ್ ಸಡನ್ ಆಗಬೇಕೆಲ್ಲನೂ. ಅರ್ಥ ಆಯ್ತಾ? ಹಾಂ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಈಗ ಸದಾ ಫಾಸ್ಟ್ ಬೇಕು. ಹಾಂ, ಎಸ್, ಬನ್ನಿ. ಹಾಗಾದ್ರೆ ಬನ್ನಿ ಗೈಸ್, ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಏನೇನು ಕಲಿತಾ ಇದ್ದೀವಿ, ಸೊ ಯಾವ ಥರ ಈ ಪ್ಯಾರಾಗ್ರಾಫನ್ನು ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾರೆ? ಎಸ್. ನೋಡಿ, ಟ್ರಾನ್ಸ್ಲೇಷನ್ ಮಾಡುವಾಗ ನಾನು ಪ್ರತಿ ಕ್ಲಾಸ್ದಲ್ಲಿ ಹೇಳ್ತಾ ಇದ್ದೀನಿ, ಮೊದಲು ನಿಮಗೆ ಒಂದು ಬೇಸಿಕ್ ಗ್ರಾಮರ್ ಗೊತ್ತಿರಬೇಕು. ಆಮೇಲೆ ತುಂಬ ಇಂಪಾರ್ಟೆಂಟ್ ಆದದ್ದು ನಿಮಗೆ ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ಅದಾದಮೇಲೆ ನಿಮಗೆ ಟ್ರಿಕ್ಸ್ ಗೊತ್ತಿರಬೇಕು, ಹೇಗೆ ಟ್ರಾನ್ಸ್ಲೇಷನ್ ಮಾಡಬೇಕಂತ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಟ್ರಾನ್ಸ್ಲೇಷನ್ ತುಂಬ ಅಂದರೆ ತುಂಬ ಸರಳವಾಗಿ ನೀವೆಲ್ಲರೂ ಮಾಡ್ಬೋದು, ನೀವು ಯಾರೇ ವಿದ್ಯಾರ್ಥಿಗಳಿರಲಿ. ಅರ್ಥ ಆಯ್ತಾನ ಆ ಥರದ್ದು? ಎಸ್, ಬನ್ನಿ. ಹಾಗಾದರೆ ಇವತ್ತಿನ ಒಂದು ಟ್ರಾನ್ಸ್ಲೇಷನ್ನ ನೋಡೋಣ. ಮೊದಲು ಆ ಶಬ್ದಗಳ, ಆ ಒಂದು ವಾಕ್ಯದಲ್ಲಿ ಬಂದಂಥ ಶಬ್ದಗಳನ್ನು ನಾನು ತಿಳಿಸ್ಕೊಡ್ತೇನೆ. ಅದರ ನಂತರ ಅದನ್ನು ಗ್ರಾಮ್ಯಾಟಿಕಲ್ ಆಗಿ ಟ್ರಾನ್ಸ್ಲೇಷನ್ ಮಾಡೋಣ. ಹೌ ಅಂದ್ರೆ ಹೇಗೆ, ಅದು ಗೊತ್ತದ ನಿಮಗೆ. ಕೆಲವು ಪದಗಳನ್ನ ಹೇಳ್ಕೊಡ್ತಿರ್ತೀನಿ, ಕೆಲವುಗಳನ್ನ ಹೇಳ್ಕೊಡೋದಿಲ್ಲ. ಅರ್ಥ ಆಯ್ತರಿ? ವಂಡರ್ಫುಲ್, ವಂಡರ್ಫುಲ್ ಅಂತಂದ್ರೆ ಅದ್ಭುತ. ಹೇಳ್ತೀರಿ? ಅದ್ಭುತ, ವಂಡರ್ಫುಲ್, ಅದ್ಭುತ. ಟು ವಾಚ್, ಟು ವಾಚ್ ಅಂತಂದ್ರೆ ವೀಕ್ಷಿಸಲು, ಅಥವಾ ನೋಡಲು ಅಂತ ಮೀನಿಂಗ್ ಬರ್ತದೆ. ದ ಸ್ಕೈ ಅಂತಂದ್ರೆ ಆಕಾಶ. ಆಫ್ಟರ್ ಸನ್ಸೆಟ್, ಸನ್ ರೈಸ್ ಅಂದ್ರೆ ಸೂರ್ಯೋದಯ, ಸನ್ಸೆಟ್ ಅಂದ್ರೆ ಸೂರ್ಯಾಸ್ತ. ಸೂರ್ಯಾಸ್ತ. ಒನ್ ವುಡ್, ಒನ್ ಅಂದ್ರೆ ಒಬ್ಬ. ಹೇಳ್ತೀರಿ? ಒನ್ ಅಂದ್ರೆ ಒಬ್ಬ, ಒಬ್ಬ ವ್ಯಕ್ತಿ, ಅಥವಾ ಒಬ್ಬ ಮನುಷ್ಯ ಅಂತ ಬರ್ತದೆ. ವುಡ್ ಫಸ್ಟ್ ನೋಟಿಸ್, ಫಸ್ಟ್ ಅಂದ್ರೆ ಮೊದಲಿಗೆ. ಹೇಳ್ತಾರೆ? ನೋಟಿಸ್ ಅಂತಂದ್ರೆ ಏನಾಗುತ್ತೆ? ಗಮನಿಸುವುದು, ಗಮನಿಸುವುದು. ಇಲ್ಲಿ ನೋಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 1 or 2 ಬ್ರೈಟ್, ಬ್ರೈಟ್ ಅಂತಂದ್ರೆ ಏನು? ಪ್ರಕಾಶಮಾನವಾದ, ಪ್ರಕಾಶಮಾನವಾದ. ಹೇಳ್ತಾರೆ? ನೆಕ್ಸ್ಟ್ ಡಾಟ್ಸ್, ಡಾಟ್ಸ್ ಅಂದ್ರೆ ಏನಾಗುತ್ತೆ? ಚುಕ್ಕೆಗಳು. ಆಕಾಶ ಬಗ್ಗೆ ಮಾತಾಡ್ತಾ ಇದ್ರೆ ಚುಕ್ಕೆ. ಶೈನಿಂಗ್ ಅಂತಂದ್ರೆ ಏನು? ಶೈನಿಂಗ್, ಎಸ್, ಹೊಳೆಯುವ. ವೆರಿ ಗುಡ್, ವೆರಿ ಗುಡ್, ಹೊಳೆಯುವ. ಇಷ್ಟು ಶಬ್ದಗಳನ್ನು ನಾವು ತಿಳ್ಕೊಂಡಿವಿ. ಅರ್ಥ ಆಯ್ತರಿ? ಹಂಗಾರೆ ಇನ್ನು ಈ ಶಬ್ದಗಳನ್ನು ನಾವು ಏನು ಮಾಡಬೇಕು? ಒಂದು ಸೆಂಟೆನ್ಸ್ ಪ್ರಕಾರ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಯ್ತು ಆ ಥರದ್ದು? ಹೌ ವಂಡರ್ಫುಲ್ ಇಟ್ ಈಸ್ ಟು ವಾಚ್ ದ ಸ್ಕೈ ಆಫ್ಟರ್ ಸನ್ಸೆಟ್. ನೋಡಿ, ಒಂದು ಟ್ರಾನ್ಸ್ಲೇಷನ್ ನಾವು ಹೀಗೇನು ಮಾಡ್ಕೋತ ಹೋಗ್ಬೋದು, ಅಲ್ಲ ಹೀಗೆ ಮಾಡ್ಕೋತೂ ಬರಬಹುದು. ಅಂದ್ರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಕಡೆನೂ ಹೋಗ್ಬೋದು. ಇಲ್ಲ ಅಂತಂದ್ರೆ ಆಬ್ಜೆಕ್ಟ್ ದಿಂದ ಸಬ್ಜೆಕ್ಟ್ ಕಡೆನೂ ಬರಬಹುದು. ಆದರೆ ಅರ್ಥ ಕೊಡುವ ರೀತಿಯಲ್ಲಿ ಆಯಾ ವಾಕ್ಯವನ್ನು ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಉಪಯೋಗಿಸ್ಕೋಬೇಕು ಆ ರೀತಿಯಾಗಿ ಅದನ್ನು ಬರೆದ್ರೆ ಒಂದು ಒಳಿತಾಗತ್ತೆ. ನಿಮ್ಮ ಎಕ್ಸಾಮ್ದಲ್ಲಿ ಅವ್ರು ಏನು ಕಾನ್ಸಂಟ್ರೇಷನ್ ಕೊಡ್ತಾರಂತಂದ್ರೆ, ನೀನು ಗ್ರಾಮ್ಯಾಟಿಕಲ್ ಆಗಿ ಪ್ರೆಸೆಂಟನ್ನು ಪ್ರೆಸೆಂಟ್ದಲ್ಲಿ ಬರ್ದಿದ್ಯಾ ಇಲ್ಲ ಚೆಕ್ ಮಾಡ್ತಾರೆ. ವೊಕ್ಯಾಬ್ಯುಲರಿ ಮೊದಲು ಶಬ್ದ ಸಂಗ್ರಹ. ಈಗ ಹೊಳೆಯುವುದರಲ್ಲಿ ಸನ್ಸೆಟ್, ಸೂರ್ಯಾಸ್ತ ಅಂದ್ರೆ ಸೂರ್ಯೋದಯ ಬರ್ದ್ಯಾ? ಬ್ರೈಟ್ ಅಂದ್ರೆ ನೀನು ಹೊಳೆಯುವುದು ಅಥವಾ ಪ್ರಕಾಶಮಾನವುದನ್ನ ಬಿಟ್ಟು ನೀನು ಅದು ಬೇರೆ ಬಂದು ಬರ್ದ್ಯಾ? ಇದನ್ನೆಲ್ಲ ಚೆಕ್ ಮಾಡ್ತಿರ್ತಾರೆ. ಇಷ್ಟೇ. ತಿಳಿತಾರೆ? ಹಾಗಾದ್ರೆ ಬನ್ನಿ ಈ ಒಂದು ಟ್ರಾನ್ಸ್ಲೇಷನ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಹಾಂ ಸರ್, ಹಾಂ, ಹೌದು ಹೌದು, ಎಸ್, ಬನ್ನಿ. ನೆಕ್ಸ್ಟ್, ಹೌ ವಂಡರ್ಫುಲ್ ಇಟ್ ಈಸ್ ಟು ವಾಚ್ ದ ಸ್ಕೈ ಆಫ್ಟರ್ ಸನ್ಸೆಟ್. ನೋಡಿ,
ಹಂಗಾರೆ ಇದನ್ನ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಹೋದಾಗ ಏನಾಗ್ಬಿಡುತ್ತೆ, ಸೂರ್ಯಾಸ್ತದ ನಂತರ ನೋಡಿ, ಸೂರ್ಯಾಸ್ತದ ನಂತರ, ಸೂರ್ಯಾಸ್ತದ ನಂತರ ಟು ವಾಚ್ ದ ಸ್ಕೈ, ಆಕಾಶವನ್ನು ಟು ವಾಚ್, ಟು ಈಟ್ ಅಂದ್ರೆ ತಿನ್ನಲು, ಟು ವಾಚ್ ಅಂದ್ರೆ ನೋಡಲು, ಆಕಾಶವನ್ನು ನೋಡಲು, ತಿಳಿತೀರಿ, ಹೌ ವಂಡರ್ಫುಲ್ ಇಟ್ ಈಸ್, ಅದು ಎಷ್ಟು ವಂಡರ್ಫುಲ್ ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೆ ಈಗ ತಾನೆ, ಅದ್ಭುತ ಅಂತ ಹೇಳ್ಕೊಟ್ಟಿದ್ದೀನಿ. ಅದು ಎಷ್ಟು ಅದ್ಭುತ, ಅದು ಎಷ್ಟು ಅದ್ಭುತವಾಗಿದೆ. ಯಾಕೆ? ಪ್ರೆಸೆಂಟ್ ಟೆನ್ಸ್ ಅದ ಎಕ್ಸ್ಕ್ಲಮೇಟರ್ ಸಿಂಬಲ್ ಬರಬೇಕು. ತಿಳಿತಾರೆ, ಸೂರ್ಯಾಸ್ತದ ನಂತರ ಆಕಾಶವನ್ನು ನೋಡಲು ಅದು ಎಷ್ಟು ಅದ್ಭುತವಾಗಿದೆ. ಈ ವಾಕ್ಯವನ್ನ ಇನ್ನೊಂದು ರೀತಿಯಲ್ಲಿ ಬರ್ಬೋದು, ಅದು ಎಷ್ಟು ಅದ್ಭುತ ಅಥವಾ ಎಷ್ಟು ಅದ್ಭುತ ಆ ಆಕಾಶವನ್ನು, ಅಂದ್ರೆ ಆ ಸೂರ್ಯಾಸ್ತದ ನಂತರ ಆಕಾಶವನ್ನು ನೋಡಲು ಅಂತನೂ ಬರ್ತದೆ. ಬಟ್ ಇದು ಸರಿಯಾದ ಅರ್ಥ, ಸೂರ್ಯಾಸ್ತದ ನಂತರ ಆಕಾಶವನ್ನು ನೋಡಲು ಅದು ಎಷ್ಟು ಅದ್ಭುತವಾಗಿದೆ, ಇದು ಬರ್ತದೆ. ಹೇಳ್ತಾರೆ. ನೆಕ್ಸ್ಟ್, ಒನ್ ವುಡ್ ಫಸ್ಟ್ ನೋಟಿಸ್ ಒನ್ ಆರ್ ಟೂ ಬ್ರೈಟ್ ಡಾಟ್ ಶೈನಿಂಗ್ ಇನ್ ದ ಸ್ಕೈ. ನೋಡಿ, ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಈ ವಾಕ್ಯದಲ್ಲಿ. ಇನ್ನೊಂದು ನಾನು ಹಿಂಟ್ ಕೊಡ್ತಾ ಇದ್ದೆ ನಿಮಗೆ, ಎಲ್ಲರೂ ಕೇಳಿ. ಯಾವ ವಾಕ್ಯದಲ್ಲಿ ಸಬ್ಜೆಕ್ಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದನ್ನ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೋಗಿ. ಬಟ್ ಯಾವ ವಾಕ್ಯದಲ್ಲಿ ಅಲ್ಲಿ ವ್ಯಕ್ತಿ ಅನ್ನೋದು ಇಲ್ಲೇ ಇಲ್ಲ, ಒಂದು ವಸ್ತುನೇ ಇಂಪಾರ್ಟೆಂಟ್ ಇದೆ. ಉದಾಹರಣೆಗೆ ಈಗ ಸದ್ಯ ಇಲ್ಲಿ ಆಕಾಶ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಇಂಥ ಸಂದರ್ಭದಲ್ಲಿ ಅಥವಾ ಸೂರ್ಯೋದಯ ಇರ್ಬೋದು, ಸೂರ್ಯಾಸ್ತ ಇರ್ಬೋದು, ಅಥವಾ ಪ್ರಕಾಶಮಾನವಾದಂಥ ಇವೆಲ್ಲ ಏನು ಆಬ್ಜೆಕ್ಟ್ಸ್ಗಳು, ಇವುಗಳಲ್ಲಿದ್ದರೆ ನೀವು ಇದನ್ನೆಲ್ಲ ಹಿಂದಿಂದ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ನೋಡಿ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರ ಅಷ್ಟು ನಿಮಗೆ ಬರುತ್ತೆ ಇದು. ಈಗ ಒನ್ ವುಡ್ ಫಸ್ಟ್ ನೋಟಿಸ್ ಒನ್ ಆರ್ ಟೂ ಬ್ರೈಟ್ ಡಾಟ್ ಶೈನಿಂಗ್ ಇನ್ ದ ಸ್ಕೈ. ಇನ್ ದ ಸ್ಕೈ ಅಂತಂದ್ರೆ ಏನಾಗ್ಬಿಡುತ್ತದೆ ಕನ್ನಡದಲ್ಲಿ? ಎಸ್, ಆಕಾಶದಲ್ಲಿ. ಆಕಾಶದಲ್ಲಿ ಹಂಗಾರೆ ನಾನು ಇದು ಮುಗಿಸಿದೆ. ಎಲ್ಲಿ ಬಂತು? ಸಾರಿ, ಇಲ್ಲಿ ಬಂತು. ಇನ್ ದ ಸ್ಕೈ ಮುಗಿಸಿದೆ. ಒನ್ ಆರ್ ಟೂ ಬ್ರೈಟ್ ಡಾಟ್ ಶೈನಿಂಗ್. ಸರ್, ನಾವು ಇದನ್ನ ಎಲ್ಲಿಂದ ತಗೋಬೇಕು? ನೋಡಿ, ಶೈನಿಂಗ್ ಏನಾಗ್ತವ? ಡಾಟ್ಸ್. ಎಷ್ಟು ಡಾಟ್ಸ್ಗಳು? ಬ್ರೈಟ್. ಎಂತ ಹೋದವೋ? ಬ್ರೈಟ್. ಯಾವ್ಯಾವ? ಒನ್ ಆರ್ ಟೂ. ಹಂಗಾರೆ ಇಲ್ಲಿಂದ ಇಲ್ಲಿ ಮಟ್ಟ ಎಲ್ಲ ತಗೋಬೇಕು. ಹಂಗಾರೆ ಇಲ್ಲಿಂದ ಇಲ್ಲಿ ಮಟ್ಟ ತಗೊಳ್ಳೋದ್ನಾಗ ನಾವು ಏನ್ ಮಾಡ್ಬೇಕು? ಅದನ್ನ ಆಕಾಶದಲ್ಲಿ ಏನು ಶೈನಿಂಗ್, ಹೊಳೆಯುತ್ತಿರುವ, ಹೊಳೆಯುತ್ತಿರುವ ಏನದಾವ? ಹೊಳೆಯುತ್ತಿರುವ ಏನು? ಒಂದು ಅಥವಾ ಎರಡು, ಒಂದು ಅಥವಾ ಎರಡು, ಒಂದು ಅಥವಾ ಎರಡು, ತಿಳಿತರಿ, ಒಂದು ಅಥವಾ ಎರಡು ಏನದಾವ? ಪ್ರಕಾಶಮಾನವಾದ ಚುಕ್ಕೆಗಳು. ಚುಕ್ಕೆಗಳದಾವ. ಬಟ್ ಎಂಥ ಚುಕ್ಕೆಗಳು? ಬ್ರೈಟ್, ಪ್ರಕಾಶಮಾನವಾದ ಚುಕ್ಕೆಗಳು. ತಿಳಿತರಿ, ಚುಕ್ಕೆಗಳು ಅಥವಾ ಚುಕ್ಕೆಗಳನ್ನು. ಯಾಕ? ಪ್ರಥಮ ಹೂ ಆದ್ರೆ ದ್ವಿತೀಯ ಅನ್ನು. ಇಲ್ಲಿ ಪ್ರಥಮ ಹೂ ಯಾರು? ಒನ್. ವುಡ್ ಫಸ್ಟ್ ನೋಟಿಸ್, ಇದು ವರ್ಬ್. ತಿಳಿತರಿ, ಚುಕ್ಕೆಗಳನ್ನು ಒನ್ ವುಡ್ ಫಸ್ಟ್ ನೋಟಿಸ್. ಒಬ್ಬರು. ತಿಳಿತರಿ, ಒಬ್ಬರು ಸಬ್ಜೆಕ್ಟ್, ಒಬ್ಬರು ಮೊದಲು. ಏನು? ನೋಟಿಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಗಮನಿಸುತ್ತಾರೆ, ಗಮನಿಸುತ್ತಾರೆ. ತಿಳಿತರಿ? ಯಾಕೆ? ನೋಟಿಸ್ ಅಂದ್ರೆ ಏನಂತ ಬರ್ಸಿದ್ದೆ ನಾನು? ಗಮನಿಸು. ತಿಳಿತಾನ ತರದು. ಅಂದರೆ ಈಗ ಸದ್ಯ ಇದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ನಾನು ಎರಡು ರೀತಿಯಲ್ಲಿ ಮಾಡ್ಬೋದು. ಏನಂತ? ಆಕಾಶದಲ್ಲಿ ಹೊಳೆಯುತ್ತಿರುವ ಒಂದು ಅಥವಾ ಎರಡು ಪ್ರಕಾಶಮಾನವಾದ ಚುಕ್ಕಿಗಳನ್ನು ಒಬ್ಬರು ಮೊದಲು ಗಮನಿಸುತ್ತಾರೆ. ಇದನ್ನ ಹಿಂಗೂ ಬರಿಬೋದು. ಒಬ್ಬರು ಆಕಾಶದಲ್ಲಿ ಹೊಳೆಯುತ್ತಿರುವ ಒಂದು ಅಥವಾ ಎರಡು ಪ್ರಕಾಶಮಾನವಾದ ಚುಕ್ಕಿಗಳನ್ನು ಮೊದಲು ಗಮನಿಸುತ್ತಾರೆ. ಇದನ್ನ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ರಕಾರನೂ ಬರೆದು ನಡೀತದ. ಆಬ್ಜೆಕ್ಟ್ ನ ಮೊದಲಿಗೆ ತಗೊಂಡು ಸಬ್ಜೆಕ್ಟ್ ವರ್ಬ್ ಅನ್ನು ಬರೆದು ನಡೀತದ. ಅದು ಹೇಗೆ ಸರ್? ಇನ್ನೊಂದ್ಸಲ ಹೇಳ್ತೀರಾ? ನಾನು, ಇಲ್ಲಿ ಕೇಳಿ, ನಾನು
ಒಂದು ಮಾವಿನ ಹಣ್ಣನ್ನು ತಿಂದೆ ಅಂತಂದ್ರೂ ಒಂದು ಮಾವಿನ ಹಣ್ಣನ್ನು ನಾನು ತಿಂದೆ ಅದು ಒಂದೇ. ಇದು ಯಾರಿಗೆ ಅರ್ಥ ಆಯಿತು ಎಸ್ ಅಂತ ಥಂಬ್ ಕೊಡ್ಬೋದು. ಯಾರಿಗೆ ಇದು ತಿಳಿತು ನನಗೆ ಎಸ್ ಅಂತ ಥಂಬ್ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ಮೆಥಡ್ ಅಥವಾ ನಾನು ಕಲಿಸ್ತಾ ಇರೋಂಥ ಪದ್ಧತಿ ನಿಮ್ಗೆ ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಅರ್ಥ ಆಯ್ತಾ ರೀ? ಎಸ್. ಬನ್ನಿ ಈಗ ಮುಂದಿನ ಭಾಗ. ಸ್ವಲ್ಪ ನೋಡಿ, ಟ್ರಾನ್ಸ್ಲೇಷನ್ ಕಲಿಸುವಂಥ ಸಂದರ್ಭದಲ್ಲಿ ಸಮಯ ತಗೊಳುತ್ತಾ ತಿಳಿತಾರೆ. ಅದರ ಕ್ಲಾಸನ್ನು ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ತಿಳಿತಾ ಥರದ್ದು ನನಗೂ ಬರುತ್ತಾ ನನ್ನ ವಿಡಿಯೋವನ್ನು ಬಂದ್ ಮಾಡಿ ಅದನ್ನ ನೋಡ್ಕೋದು ಸಾಲ್ವ್ ಮಾಡಕ್ಕೆ. ಬಟ್ ನಾನಿಲ್ಲಿ ಡೈರೆಕ್ಟ್ ನಿಮ್ಮ ಮುಂದೆನೆ ಸಾಲ್ವ್ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಾ ರೀ? ತಿಳಿತಾನ ಆ ಥರದ್ದು ನನಗೂ ಬರುತ್ತಾ? ತಿಳಿತಾ? ಓಕೆ, ಬನ್ನಿ ನೆಕ್ಸ್ಟ್. ಸೂನ್ ಅಂತಂದ್ರೆ ಏನು? ವಾಟ್ ಇಸ್ ದಿಸ್ ಸೂನ್? ಶೀಘ್ರದಲ್ಲಿ. ಸೂನ್ ಅಂತಂದ್ರೆ ಏನಾಗುತ್ತೆ? ಶೀಘ್ರದಲ್ಲಿ. ತಿಳಿತಾರೆ? ಸೂನ್ ಯು ವುಡ್ ಸಿ ದ ನಂಬರ್ ಇನ್ಕ್ರೀಸಿಂಗ್. ಸಂಖ್ಯೆ ಏನು? ಸಂಖ್ಯೆ ಹೆಚ್ಚಾಗುವುದನ್ನು. ಯು ಕೆನಾಟ್ ಕೌಂಟ್ ದೆಮ್ ಎನಿಮೋರ್. ಕೌಂಟ್ ಅಂದ್ರೆ ಎನಿಸು. ದೆಮ್ ಎನಿಮೋರ್, ಅವುಗಳನ್ನ. ತಿಳಿತು? ಇವೆಲ್ಲ ನಿಮ್ಗೆ ಗೊತ್ತದ. ದ ಹೋಲ್ ಸ್ಕೈ ಅಂತಂದ್ರೆ ಏನಾಗುತ್ತೆ? ದ ಹೋಲ್ ಸ್ಕೈ ಅಂದ್ರೆ ಏನಾಗುತ್ತೆ? ವೆರಿ ಗುಡ್. ಇಡೀ ಆಕಾಶ ಫಿಲ್ಡ್ ವಿತ್ ಟೈನಿ ಶೈನಿಂಗ್ ಆಬ್ಜೆಕ್ಟ್ಸ್. ಪುಟ್ಟ ಅಥವಾ ಚಿಕ್ಕ, ಇಲ್ಲಿ ಪುಟ್ಟ ಅಥವಾ ಅನ್ನೋ ಬದಲಿ ಚಿಕ್ಕ ಹೊಳೆಯುತ್ತಿರುವ ಆಬ್ಜೆಕ್ಟ್ಸ್, ವಸ್ತುಗಳು. ಶಾರ್ಟ್ಕಟ್ದಾಗ ಬರಿತಾ ಇದ್ದೇನೆ. ಸಮ್ ಆರ್ ಬ್ರೈಟ್, ಅದರ್ಸ್ ಆರ್ ಡಿಮ್. ಕೆಲವು ಪ್ರಕಾಶಮಾನವಾಗಿದ್ದರೆ ಇತರವು. ಅದರ್ಸ್ ಅಂದ್ರೆ ಏನು? ಇತರರು ಅಥವಾ ಇತರವು ಅಥವಾ ಇನ್ನಿತರಗಳು. ತಿಳಿತರಿ? ಡಿಮ್ ಅಂದ್ರೆ ಏನು? ತಿಳಿತರಿ? ಡಿಮ್ ಅಂತಂದ್ರೆ ಏನು? ಮಂದಗತಿಯಾಗಿದ್ದಾವೆ. ಇಟ್ ಸೀಮ್ಸ್, ಅದು ಹೇಗೆ ಕಾಣುತ್ತೆ ಅಂದ್ರೆ ಆಸ್ ಇಫ್ ದ ಸ್ಕೈ ಇಸ್ ಸ್ಟಡ್ಡೆಡ್ ವಿತ್ ಡೈಮಂಡ್ಸ್. ವಜ್ರದಿಂದ ಆಕಾಶವು ಸ್ಟಡ್ಡೆಡ್ ಅಂದ್ರೆ ಏನು? ಅದ ವಜ್ರಗಳನ್ನ ಅಲ್ಲಿ ಬಡ್ದಂಗ ಅನ್ಸಾಗ್ತದ. ಬಟ್ ಇಲ್ಲಿ ಬಡ್ದಂಗತ್ತ ಬರೆಯಂಗಿಲ್ಲ ನಾವು. ವಜ್ರದಿಂದ ಕೂಡಿದೆ ಎಂದು. ಅರ್ಥ ಆಯ್ತಾ ರೀ? ತಿಳಿತರಿ? ಹಂಗಾರೆ ಇಲ್ಲಿ ಬಂದಂತ ಕೆಲವು ಶಬ್ದಗಳನ್ನ ಶಾರ್ಟ್ಕಟ್ದಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಬರ್ಕೋತ ಕುಂಡ್ರಾಗ ಬರಂಗಿಲ್ಲ ನೋಡ್ರಿ. ಒಂದು 4 ಲೈನ್ ತಗೊಂಡ ಸುವಿಸ್ತಾರ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗೋದು, ಅದು ಬರಲ್ಲ ಅಂತೇನಿಲ್ಲ. ಬಟ್ ನಾನು ಜಾಸ್ತಿ ಲೈನ್ಗಳನ್ನ ತಗೊಂಡ್ಬರ್ತಾ ಇದ್ದೀನಿ. ಇವೆಲ್ಲ ಶಬ್ದಗಳು ನಿಮ್ಗೆ ಗೊತ್ತೇನೆ ಇರ್ತಾವ. ತಿಳಿತೀರಿ? ಎಲ್ಲಿ ಸಮಯವನ್ನ ಜಾಸ್ತಿ ಕೊಡ್ಬೇಕು ಅಷ್ಟು ಕೊಡ್ರಿ. ಈಗ ಸದ್ಯಕ್ಕೆ ಕೇಸ್ ಕಾಲ್ಫಾರ್ಮ್ ಮಾಡಿದ್ದಾರೆ ಅಥವಾ ಕಾಲ್ಫಾರ್ಮ್ ಆಗೋದಿದೆ. ಐಮ್ ಸಾರಿ. ಇಲ್ಲಿ ಹೇಗೆ ಓದ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ತಿಳಿತೀರಿ? ಎಷ್ಟು ಓದ್ತಾನಂದು ಇಂಪಾರ್ಟೆಂಟ್ ಇಲ್ಲ, ಎಷ್ಟೊತ್ತನವರೆಗೆ ಓದ್ತಾನಂದು ಇಂಪಾರ್ಟೆಂಟ್ ಇಲ್ಲ. ಅರ್ಥ ಆಯ್ತಾ? ಎಸ್. ಬನ್ನಿ ಹಂಗಾರ ಈ ಒಂದು ವಾಕ್ಯವನ್ನ ನಾವು ಟ್ರಾನ್ಸ್ಲೇಷನ್ ಮಾಡೋಣ. ಏನಾಗುತ್ತೆ ನೋಡಿ. ಸೂನ್ ಇದೊಂದು ಅಡ್ವರ್ಬ್ ಇದೆ. ಇಲ್ಲಿ ಸಬ್ಜೆಕ್ಟ್ ಅದ, ಇದು ವರ್ಬ್ ಅದ, ಇದು ಆಬ್ಜೆಕ್ಟ್ ಅದ. ನೀನು ಸಂಖ್ಯೆಯು, ಎದರ ಸಂಖ್ಯೆ? ಆ ನಕ್ಷತ್ರಗಳ ಸಂಖ್ಯೆ. ನೀನು ನಕ್ಷತ್ರಗಳ ಸಂಖ್ಯೆ ಹೆಚ್ಚಾಗುವುದನ್ನು ಶೀಘ್ರದಲ್ಲಿ ನೋಡುತ್ತೀಯ. ಅರ್ಥ ಇದ್ದರಿ? ಶೀಘ್ರದಲ್ಲಿ ನೋಡುತ್ತೀಯ ಅಥವಾ ಕಾಣುತ್ತೀಯ ಅಥವಾ ನೋಡುತ್ತೀರಿ ಅಥವಾ ಕಾಣುತ್ತೀರಿ. ಅರ್ಥ ಇದ್ದರಿ? ಇದನ್ನ 2 ರೀತಿಯಲ್ಲಿ ಬರೀಬಹುದು. ಅರ್ಥ ಇದ್ದರಿ? ಅದಕ್ಕೆ ಮೊದಲೇನು ತಗೊಂಡು ಶೀಘ್ರದಲ್ಲಿ, ಸಾರಿ ನನ್ನ ಕನ್ನಡ ತಪ್ಪಾಗತ್ತೆ ಸ್ವಲ್ಪ, ಹೇಳ್ತಾರೆ. ನೆಕ್ಸ್ಟ್ ಶೀಘ್ರದಲ್ಲಿ ಹೇಳ್ತಾರೆ ಅಂದ್ರೆ ನಂಗೆ ಒತ್ತಕ್ಷರದು ತಪ್ತದ. ಹೇಳ್ತಾರೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ಈಗ ಒಂದು 14 to 15 years we are teaching on the way of or have been learning on the way of or writing on the way of English only. So that's why I would like to tell you we can able to convey the information, not problem. ಬಟ್ ಯಾವಾಗ ಬರೀತಿರ್ತಲ್ಲ ಸ್ವಲ್ಪ ಅದ್ರದ್ದು ಏನು ಒಂದು ಒತ್ತಕ್ಷರ ಇರುತ್ತಲ್ಲ ತಪ್ಪಾಗೋ ಚಾನ್ಸಸ್ ಇರ್ತದೆ, ಅದನ್ನು ಸರಿಪಡಿಸ್ಕೋಬೇಕು ನೀವು. ಓಕೆ, ಶೀಘ್ರದಲ್ಲಿ ನೀವು ಅಥವಾ ನೀನು ಎರಡು ಬೇಕಾದ್ರೆ ತಗೋಬಹುದು ನೀವು. ಅರ್ಥ ಆಯ್ತಾರೆ? ನೀವು ತಿಳಿತರಿ, ನೀವು ನಕ್ಷತ್ರಗಳ ಇಲ್ಲಿ ನಕ್ಷತ್ರಗಳದ್ದು ಬರದೇ ಇಲ್ಲ ಅವರು, ಆದ್ರೂ ನಾವು ಬರೆದ್ರೆ ಬಹಳ ಚಂದ. ನಕ್ಷತ್ರಗಳ
ಸಂಖ್ಯೆ ಹೆಚ್ಚುತ್ತಿರುವುದನ್ನು ನೋಡುವಿರಿ ಅಥವಾ ಕಾಣುವಿರಿ, ಗಮನಿಸುವಿರಿ. ಅರ್ಥ ಆಯ್ತಾ? ಯಾವ್ದು ತಗೋದಿರ್ತವ್ರೆ? ಯು ಕೆನಾಟ್ ಕೌಂಟ್ ದೆಮ್ ಎನಿಮೋರ್. ನೋಡಿ, ಸಬ್ಜೆಕ್ಟ್ ಕೆನಾಟ್ ಕೌಂಟ್, ವರ್ಬ್ ದೆಮ್ ಎನಿಮೋರ್, ಆಬ್ಜೆಕ್ಟ್. ತಿಳಿತರಿ? ಇಲ್ಲಿ ಆಕ್ಚುಲಿ ಬಟ್ ಯು ಕೆನಾಟ್ ಕೌಂಟ್ ದೆಮ್ ಎನಿಮೋರ್ ಅಲ್ಲಿ ಬಟ್ ಬರ್ಬೇಕಾಗಿತ್ತು, ಆದರೆ ನಾವು ಅವ್ರು ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಅರ್ಥ. ನೀವು ಅವುಗಳನ್ನ, ತಿಳಿತರಿ? ನೀವು ಕೌಂಟ್ ದೆಮ್ ಎನಿ ಮೋರ್, ಅರ್ಥ ಆಯ್ತರಿ? ನೀವು ಇನ್ನು ಮುಂದೆ ಅವುಗಳನ್ನು ಎನಿಸಲು ಏನಿಲ್ಲ, ಅಸಾಧ್ಯ, ಎನಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತರಿ? ನೆಕ್ಸ್ಟ್, ದ ಹೋಲ್ ಸ್ಕೈ ಸಬ್ಜೆಕ್ಟ್ ಈಸ್ ಫಿಲ್ಡ್, ವರ್ಬ್ ವಿತ್ ಟೈನಿ ಶೈನಿಂಗ್ ಆಬ್ಜೆಕ್ಟ್, ಸಮ್ ಆರ್ ಬ್ರೈಟ್, ಸಮ್ ಆರ್ ಡಿಮ್. ನೋಡಿ, ಅದೆಲ್ಲ ಆಬ್ಜೆಕ್ಟ್. ಮೊದಲು ಆಬ್ಜೆಕ್ಟ್ ಬರೀರಿ. ಏನಂತ? ಕೆಲವು ಪ್ರಕಾಶಮಾನವುಗಳು, ಕೆಲವು ಮಂದಗತಿಯ ಹೊಳೆಯುತ್ತಿರುವ ವಸ್ತುಗಳ ಜೊತೆಗೆ ಆಕಾಶವನ್ನು ನೀವು ನೋಡಬಲ್ಲಿರಿ, ಅದು ಬರ್ತದ. ಅಥವಾ ದ ಹೋಲ್ ಸ್ಕೈ, ಅದನ್ನೇ ಮೊದಲು ತಗೋಬಹುದು. ಅದೇನಾಗುತ್ತೆ? ದ ಹೋಲ್ ಸ್ಕೈ ಸಬ್ಜೆಕ್ಟ್, ಇಡೀ ಆಕಾಶವು ಏನಾಗಿದೆ ರೀ? ಇಡೀ ಆಕಾಶವು ವಿತ್ ಟೈನಿ ಶೈನಿಂಗ್ ಆಬ್ಜೆಕ್ಟ್ಸ್, ಮೊದಲು ಅದನ್ನು ತಗೋಬೇಕು. ಸಣ್ಣ ಅಥವಾ ಪುಟ್ಟ ಅಂತ ತಂದಿದ್ದೆ. ಸಣ್ಣ, ತಿಳಿತರಿ? ಹೊಳೆಯುವ ವಸ್ತುಗಳಿಂದ ತಿಳಿತರಿ? ವಸ್ತುಗಳಿಂದ ತುಂಬಿದೆ. ಅದ್ರ ಮುಂದೆ ಒಂದು ಗೆರೆ ಹಾಕ್ಯಾರ ಅವ್ರು. ಅದಕ್ಕೆ ನಾವು ಇಲ್ಲಿ ಗೆರೆ ಹಾಕೋದು. ಅವಾಗ ನಾವು ತಗೋದು ಸಮ್ ಆರ್ ಬ್ರೈಟ್. ಕೆಲವು ಪ್ರಕಾಶಮಾನವಾಗಿದ್ದರೆ ಮುಂದೇನದ? ಅದರ್ಸ್ ಆರ್ ಡಿಮ್ ಅಂತ ಹೇಳ್ತಾರೆ. ಅದರ್ಸ್ ಆರ್ ಡಿಮ್ ಅಂತಂದ್ರೆ ಇತರವು ಮಂದಗತಿಯಾಗಿವೆ. ಅರ್ಥ ಆಯ್ತರಿ? ಮುಂದೇನದ ನೋಡಿ, ಇಟ್ ಸೀಮ್ಸ್ ಆಸ್ ಇಫ್ ದ ಸ್ಕೈ ಇಸ್ ಸ್ಟಡ್ಡೆಡ್ ವಿತ್ ಡೈಮಂಡ್ಸ್. ತಿಳಿತರಿ? ಅಂದ್ರೆ ಏನು? ಆಕಾಶವು ವಜ್ರದಿಂದ, ಅದು ಹೆಂಗ್ ಕಾಣುತ್ತಂದ್ರ ಆಕಾಶವು ವಜ್ರದಿಂದ ಕೂಡಿದ ಹಾಗೆ ಸೀಮ್ಸ್ ತೋರುತ್ತದೆ ಅಥವಾ ಕಾಣುತ್ತದೆ. ಯಾವ್ದು ಬೇಕಾದ್ ಬರೋದು ನಡೀತದೆ. ಅರ್ಥ ಆಯ್ತರಿ? ತಿಳಿತರಿ? ತಿಳಿತಾ ಗೈಸ್? ಎಸ್. ಇಲ್ಲಿವರೆಗೆ ಯಾರ್ಯಾರು ತಿಳಿದಿದೆ ಎಸ್ ಅಂತ ಟೈಪ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ. ನಿಮಗೆ ಈ ಕ್ಲಾಸ್ ಒಂದು ಏನಾದರೂ ವರ್ತ್ ಅನಿಸ್ತಾ ಇತ್ತಂದರೆ. ಅರ್ಥ ಆಯ್ತರಿ? ಸೊ ಇದೇ ರೀತಿಯಾದಂಥ ಒಂದು ಪೇಯ್ಡ್ ಕ್ಲಾಸ್ ನಮ್ಮಲ್ಲಿರುತ್ತೆ. PSI ಪೇಪರ್ 1ಗೋಸ್ಕರ ಮುಂಬರುವಂತಹ ಯಾವುದೇ ಪರೀಕ್ಷೆ ಇರಲಿ, ಆ ಪರೀಕ್ಷೆಯಲ್ಲಿ ಟ್ರಾನ್ಸ್ಲೇಷನ್, ಪ್ರೆಸ್ಸೆ, ಎಸ್ಸೆ ಮೂರನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಬೋತ್ ಇನ್ ಇಂಗ್ಲಿಷ್ ಮೀಡಿಯಂ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಂ. ಅಂಡರ್ಸ್ಟುಡ್? ಎಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮುಂದೇನಿದೆ ನೋಡಿ, ಮುಂದೇನಿದೆ ಅದರ ಮುಂದಿಂದೆ ಹಂಗೆ ಮೊದಲ ಶಬ್ದಗಳು ನೋಡ್ಕೊಳ್ಳೋಣ. ದೇ ಆಲ್ ಅಪಿಯರ್. ತಿಳಿತರಿ? ಅಪಿಯರ್ ಅಂತಂದ್ರೆ ಕಾಣುವುದು. ಟು ಬಿ ಟ್ವಿಂಕ್ಲಿಂಗ್, ಹಾಗೆ. ಟು ಬಿ ಅಂತಂದ್ರೆ ಅದರ ಹಾಗೆ. ಹೇಗೆ? ಟ್ವಿಂಕ್ಲಿಂಗ್ ಅಂದ್ರೆ ಏನು? ಮಿನುಗುವ ಹಾಗೆ. ಅರ್ಥ ಆಯ್ತರಿ? ಮಿನುಗುವ ಹಾಗೆ. ಬಟ್ ಇಫ್ ಯು ಲುಕ್ ಎಟ್ ದೆಮ್, ಆದರೆ, ಬಟ್ ಅಂತ ಬಂದ್ರೆ ಏನು? ಆದರೆ ಇಫ್ ಯು ಲುಕ್, ನೀವೇನಾದ್ರೂ ಅದನ್ನು ನೋಡಿದರೆ, ನೀವೇನಾದ್ರೂ ಅದನ್ನು ವೀಕ್ಷಿಸಿದರೆ, ಹೇಳ್ತಾರೆ, ನೀವೇನಾದರೂ ಅವುಗಳನ್ನ ಎಚ್ಚರಿಕೆಯಿಂದ ನೋಡಿದರೆ, ಇಫ್ ಯು ಲುಕ್ ಎಟ್ ದಮ್ ಕೇರ್ಫುಲಿ, ಎಚ್ಚರಿಕೆಯಿಂದ ಲುಕ್ ಆಟ್ ನೋಡಿದರೆ, ಯು ವಿಲ್ ನೋಟಿಸ್, ನಿಮ್ಮ ಗಮನಕ್ಕೆ ಬರುತ್ತದೆ, ನೀವು ಗಮನಿಸುವಿರಿ. ಇದೇಗೆ ಬಂದಿತ್ತು?
ಸಮ್ ಆಫ್ ದೆಮ್ ಅವುಗಳಲ್ಲಿ ಕೆಲವು ಡು ನಾಟ್ ಟ್ವಿಂಕಲ್ ಆಸ್ ಅದರ್ಸ್ ಡು. ತಿಳಿತರಿ? ಆಸ್ ಅದರ್ಸ್ ಡು ಅಂತಂದ್ರೆ ಇತರರು ಮಿನುಗುವಂತೆ, ಇತರರು ಮಿನುಗುವಂತೆ ಕೆಲವು ಮಿನುಗುವುದಿಲ್ಲ ಎಂಬುದನ್ನ ನೀವು ಗಮನಿಸುತ್ತೀರಿ. ಅರ್ಥ ಆಯ್ತರಿ? ಎಸ್, ಬನ್ನಿ. ಹಾಗಾದ್ರೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇನು ಇರಂಗಿಲ್ಲ ರೀ, ನಾನು ಹೇಳ್ತಾ ಇರೋದು ತಿಳಿತಾನೆ. ಎಸ್, ಬನ್ನಿ. ಏನಿದು? ದೇ ಆಲ್ ಅಪಿಯರ್ ಟು ಬಿ ಟ್ವಿಂಕ್ಲಿಂಗ್. ಮೊದಲಿದೊಂದು ವಾಕ್ಯ ಅದ, ತಿಳಿತರಿ? ಹಂಗಾರೆ ದೇ ಆಲ್ ಅಂತಂದ್ರೆ ಏನು? ಅವೆಲ್ಲವು. ಟು ಬಿ ಟ್ವಿಂಕ್ಲಿಂಗ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ತಿಳಿತರಿ? ಅವೆಲ್ಲವು ಟು ಬಿ ಟ್ವಿಂಕ್ಲಿಂಗ್, ಮಿನುಗುತ್ತಿರುವಂತೆ. ಆಲ್ ಅಪಿಯರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಾಣುತ್ತವೆ. ಅರ್ಥ ಆಯ್ತರಿ? ಬಟ್ ಆದರೆ, if you look at them carefully you will notice that some of them do not twinkle as others do. ಆದರೆ ತಿಳಿತರಿ? ಆದರೆ ನೀವು ನೋಡಿ, ಆದರೆ ನೀವು ಅವುಗಳನ್ನು ಇಫ್ ಯು ಲುಕ್ ಎಟ್ ದೆಮ್, ನೀವು ಅವುಗಳನ್ನ ನೋಡಿದರೆ, ಹೇಗೆ ನೋಡಿದರೆ? ಎಚ್ಚರಿಕೆಯಿಂದ. ಕೇರ್ಫುಲಿ ಅಂತ ನೋಡ್ರಿ, ಎಚ್ಚರಿಕೆಯಿಂದ ನೋಡಿದರೆ ತಿಳಿತರಿ? ನೋಡಿದರೆ ಕಾಮ ಸಮ್ ಆಫ್ ದೆಮ್ ಡು ನಾಟ್ ಟ್ವಿಂಕಲ್ ಆಸ್ ಅದರ್ಸ್ ಡು. ಅವುಗಳಲ್ಲಿ ಕೆಲವು ತಿಳಿತರಿ? ಅವುಗಳಲ್ಲಿ ಕೆಲವು ಇತರರು ಮಾಡುವಂತೆ ಅಥವಾ ಮಿನುಗುವಂತೆ ಮಾಡುವುದಿಲ್ಲ ಆರ್ ಕಾಣುವುದಿಲ್ಲ. ಅದು ಬರೆದು ನಡೀತದೆ, ಕಾಣುವುದಿಲ್ಲ. ತಿಳಿತರಿ? ದ್ಯಾಟ್ ಯು ವಿಲ್ ನೋಟಿಸ್ ಅಂದ್ರೆ ಅದನ್ನು ನೀವು ಗಮನಿಸುತ್ತೀರಿ, ಗಮನಿಸುವಿರಿ. ತಿಳಿತರಿ? ಹೀಗೆ ಇವತ್ತಿನ ಕ್ಲಾಸ್ದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಪ್ಯಾರಾಗ್ರಾಫ್ ಅನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಪ್ಯಾರಾಗ್ರಾಫ್ ನೀವು ನೋಡಿ, ತಿಳಿತರಿ? ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಪ್ಯಾರಾಗ್ರಾಫ್ ಅನ್ನ ನಿಮ್ಮ ಸ್ವಂತ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ನಮ್ಮ ಆ್ಯಪ್ದಲ್ಲಿ ಯಾರು ನೋಡ್ತಾ ಇದ್ದೀರಾ ನೀವು ಅಲ್ಲಿ ಡೌಟ್ ಸೆಕ್ಷನ್ ಅಂತ ಇದೆಯಲ್ಲ, ನೀವು ಟ್ರಾನ್ಸ್ಲೇಷನ್ ಮಾಡಿ ಇದನ್ನು ನನಗೆ ಫೋಟೋ ಹೊಡೆದು ಅದನ್ನು ಕಳಿಸ್ಬೇಕು. ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ. ತಿಳಿತಾರೆ? ಯಾರು ಯೂಟ್ಯೂಬ್ದಲ್ಲೇ ನೋಡ್ತಾ ಇದ್ರಲ್ಲ ಅವರೆಲ್ಲರಿಗೂ ಈ ಪ್ರಶ್ನೆಗೆ ಉತ್ತರವನ್ನು ಮಾಡಿ ಅಲ್ಲಿ ನನ್ನ ನಂಬರ್ ಕಾಣ್ತಾ ಇದೆ ನೋಡಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಅರ್ಥ ಆಯ್ತಾ ರೀ? ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಆನ್ಸರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಜನ ಮಾಡ್ತೀರಾ. ದಿಸ್ ಇಸ್ ಹೋಮ್ವರ್ಕ್. ನಾಳೆ ಬಂದ ತಕ್ಷಣ ಇದನ್ನು ಮಾಡಿ ಮುಂದಿಂದ ಹೋಗ್ತೀನಿ ನಾನು. ಓಕೆ, ಥ್ಯಾಂಕ್ ಯು.